ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಚಾನಲ್. ಸೊ ರೈಟ್ ನಾನು ಶ್ರೀಶೈಲಮಲ್ಲಿದ್ದೀನಿ. ಬನ್ನಿ, ಶ್ರೀಶೈಲಂನ ಮೇಯ್ನು ಭ್ರಮರಾಂಬಿಕಾ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಹೇಗಿದೆ ಏನು ಅಂತ ವಿಷಯ ತಿಳ್ಕೊಳ್ಳೋಣ. ಇದು ಟೆಂಪಲ್ ಮೇನ್ ರೋಡು. ಈ ಕಡೆ ಪಾರ್ಕಿಂಗ್ ಏರಿಯಾ ಇದೆ. ಇದು ಪಾರ್ಕಿಂಗ್ ಏರಿಯಾ, ವೀರಭದ್ರ ಪಾರ್ಕಿಂಗ್ ಏರಿಯಾ. ಸೊ ಹಿಂಗೆ ಸ್ಟ್ರೈಟ್ ಹೋದರೆ ನಿಮಗೆ ಬೈಲು ವೀರಭದ್ರೇಶ್ವರ ಸ್ವಾಮಿ ಸಿಗುತ್ತೆ. ಆಪೋಸಿಟ್ ಸೈಡ್ ಹಿಂಗೆ ಬಂದರೆ ಟೆಂಪಲ್ಲು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ಲು. ಹಿಂಗೆ ಪಾರ್ಕಿಂಗಿಂದ ಈ ಕಡೆ ಡೌನ್ಗೆ ಬಂದರೆ ಫ್ರೀ ದರ್ಶನಕ್ಕೆ ದಾರಿ ಇರುತ್ತೆ. ಸೊ ಇದು ಮುಖ್ಯವಾಗಿ ನೆನ್ಪಿಟ್ಕೊಬೇಕು, ಫ್ರೀ ದರ್ಶನಕ್ಕೆ ದಾರಿ ಇರುತ್ತೆ ಈ ಕಡೆಯಿಂದ. ಇಲ್ಲಿ ಕ್ಲಾಕ್ ರೂಮ್ ಇದೆ ಮತ್ತು ಮೊಬೈಲ್ ಕೌಂಟರು ಇದೆ, ಬ್ಯಾಗೇಜ್ ಕೌಂಟ್ರು ಎಲ್ಲ ಇಲ್ಲೇ ಇದೆ ನಿಮಗೆ ಗೇಟ್ ಹತ್ರನೇ. ಸೊ ನಾವು ಈ ಕಡೆ ಹೋಗ್ಬೇಕು, ಯಾಕೆ ಅನ್ನೋದು ನಾನು ಅಲ್ಲಿಗೆ ಹೋದ್ಮೇಲೆ ತಿಳಿಸ್ತೀನಿ, ಬನ್ನಿ. ಸೊ ಈ ಬೋರ್ಡ್ನ ಗಮನದಲ್ಲಿ ಇಟ್ಕೊಳ್ಳಿ. 150 ರೂಪೀಸ್ ಟಿಕೆಟ್ ಇದೆ, 300 ರೂಪೀಸ್ ಟಿಕೆಟ್ ಇದೆ, ಮತ್ತು 500 ರೂಪೀಸ್ ಟಿಕೆಟ್ ಇದೆ. ಸೊ ಆ ಟಿಕೆಟ್ನವರು ಈ ಕಡೆಯಿಂದ ಹೋಗ್ಬೇಕು. ಕ್ಯೂ ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಮತ್ತು ಹಾಗೆ ಈ ದೇವಸ್ಥಾನದಲ್ಲಿ ಏನಾದರೂ ಸೇವೆ ಮಾಡಿಸ್ಬೇಕಂದ್ರೆ ಪ್ರತಿಯೊಂದು ನೀವು ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ದೇವಸ್ಥಾನದ ಅಫಿಷಿಯಲ್ ವೆಬ್ಸೈಟ್ನ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಮತ್ತು ಇಲ್ಲಿ ಯಾವುದೇ ರೀತಿಯಾದಂಥ ಟಿಕೆಟ್ ಕೌಂಟರ್ ಆಗಲಿ ಮತ್ತು ಇನ್ಫಾರ್ಮೇಷನ್ ಸೆಂಟರ್ ಇಲ್ಲಿಲ್ಲ. ಹಾಗಾಗಿ ನೀವು ಇಲ್ಲಿಗೆ ಬರೋಕ್ಕೆ ಮುಂಚೆ ಎಲ್ಲ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೊಳ್ಳಿ. ನಾವು ಒಳಗಡೆ ಮೊಬೈಲ್ ತೊಗೊಂಡು ಹೋಗಂಗಿಲ್ಲ. ಆ್ಯಂಡ್ ಇದು ಹೊರ ಪ್ರಾಂಗಣ. ಸೊ ಈ ಥರ ಬೋರ್ಡ್ಸ್ ಇರುತ್ತೆ, ಬೋರ್ಡಲ್ಲಿ ಕನ್ನಡದಲ್ಲೂ ಬರೆದಿರ್ತಾರೆ, ನೀವು ಬೋರ್ಡ್ನ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಸೊ ಯಾವ್ಯಾವ ಕಡೆ ಯಾವ್ಯಾವ ದರ್ಶನಕ್ಕೆ ಹೋಗ್ಬೇಕು ಅನ್ನೋದು ಇಲ್ಲಿ ತಿಳಿಯುತ್ತೆ ಬೋರ್ಡ್ನ ನೋಡಿದ್ರೆ ನೀವು. ಇಲ್ಲಿ ಗೋಪುರ ನೋಡ್ಬೋದು. ಸೊ ನೀವು ಆ ಕಡೆಯಿಂದ ಬಂದರೆ ಇಲ್ಲಿ ಎಕ್ಸಿಟ್ ಪಾಯಿಂಟ್ ಇರುತ್ತೆ. ಇದು ಎಕ್ಸಿಟ್ ಪಾಯಿಂಟು. ಯಾವುದೇ ದರ್ಶನ ಯಾವುದೇ ಸೇವೆ ಮಾಡಿರಲಿ ನೀವು ಇಲ್ಲಿ ಎಕ್ಸಿಟ್ ಹೋಗ್ತೀರಾ. ಎಕ್ಸಿಟ್ ಆಗಿದ ತಕ್ಷಣ ಇಲ್ಲಿ ಲಾಡು ಪ್ರಸಾದ ಕೌಂಟರ್ ಇದೆ. ಎಕ್ಸಿಟ್ ಪಾಯಿಂಟ್ ಆಪೋಸಿಟ್ ಸೈಡ್ ನಿಮಗೆ ಇಲ್ಲಿ ಅನ್ನಪ್ರಸಾದ ವಿತರಣೆ ಭವನ ಇದೆ. ಸೊ ಇಲ್ಲಿ ನೀವು ಊಟ ಮಾಡ್ಕೊಬೋದು. ಮಧ್ಯಾಹ್ನದ ಹೊತ್ತಿರುತ್ತೆ, ಊಟ ಪ್ರಸಾದ ಇರುತ್ತೆ. ಸೊ ನಾನಿವಾಗ ಶ್ರೀಶೈಲಂನಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭ್ರಮರಾಂಬಿಕಾ ದೇವಿಯ ದರ್ಶನ ಪಡೆದು ಹೊರಗಡೆ ಬಂದಿದ್ದೀನಿ. ಸೊ ಶ್ರೀಶೈಲಂ ಒಳಗಡೆ ದರ್ಶನ ಪಡೆದ ನಂತರ ಇಮಿಡಿಯೇಟಾಗಿ ಎಕ್ಸಿಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಇಲ್ಲಿ ತುಂಬ ಉಪಾಲಯಗಳಿದೆ, ವಿಶೇಷವಾದಂಥ ಒಂದು ದೇವಸ್ಥಾನ ಎಲ್ಲ ಇದೆ. ಮುಖ್ಯವಾಗಿ ಇಲ್ಲಿ ಶ್ರೀರಾಮರು ಮತ್ತು ಸೀತಾಮಾತೆ ಇಬ್ಬರು ಬೇರೆ ಬೇರೆ ಒಂದು ಸಹಸ್ರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಅದರ ದರ್ಶನ ಪಡ್ಕೊಳ್ಳಿ. ಮತ್ತು ಪಂಚಭೂತಗಳ ಲಿಂಗಗಳು ಇಲ್ಲಿದೆ. ಅದಾದಮೇಲೆ ಮತ್ತು ಸೂರ್ಯಚಂದ್ರರಿಗೆ ಅಂತ ಒಂದು ಸಪ್ರೇಟ್ ಲಿಂಗ ಇದೆ. ಅದಾದಮೇಲೆ ಸಪ್ತಮಾತೃಕೆಯರ ದೇವಿಯ ಒಂದು ವಿಗ್ರಹಗಳಿದೆ. ಅದನ್ನೆಲ್ಲ ದರ್ಶನ ಪಡೆದು ಆಮೇಲೆ ಎಕ್ಸಿಟ್ ಆಗಿ. ಸೊ ಈ ದೇವಸ್ಥಾನದಲ್ಲಿ ಇಂಥ ಒಂದು ವಿಶೇಷವಾದಂಥ ಇದೆಲ್ಲ ಇದೆ, ವಿಗ್ರಹಗಳೆಲ್ಲ ಇದೆ, ಅಂದರೆ ದೇವತೆಗಳಿದ್ದಾರೆ. ಸೊ ನೀವು ಅದನ್ನೆಲ್ಲ ಏನು ಮಿಸ್ ಮಾಡ್ಕೊಬೇಡಿ. ಮಿಸ್ ಮಾಡ್ದಲ್ಲೇ ಎಲ್ಲ ನೋಡಿಕೊಂಡು ಬನ್ನಿ. ನೀವು ಈ ಟೆಂಪಲ್ನ ಏನಾದರೂ ಸಂದರ್ಶನ ಮಾಡಬೇಕು ಅಂದರೆ ಒಂದು 4 to 5 hours ಟೈಮು ಇಟ್ಕೊಂಡು ಈ ದೇವಸ್ಥಾನದೊಳಗಡೆ ದರ್ಶನ ಪಡೆಯೋಕ್ಕೆ ಹೋಗಿ. ಯಾಕೆಂದರೆ ತುಂಬ ಉಪಾಲಯಗಳಿದೆ, ವಿಶೇಷವಾಗಿದೆ ಅದು. ಈ ವಿಡಿಯೋಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ
ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ರಿಪ್ಲೈ ಮಾಡಿ ನಿಮಗೆ ಉತ್ತರ ನೀಡೋದಕ್ಕೆ ಪ್ರಯತ್ನಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಏನು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.